ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶಿವಾನಂದ್. ವೆಲ್ಕಮ್ ಟು ಜೋಗಿ ಟ್ರಾವೆಲ್ ಲಾಕ್ಸ್ ಚಾನಲ್. ನಾವಿವತ್ತು ನೋಡೋಕ್ಕೆ ಹೊರಟಿರೋದು ಒಂದು ಐತಿಹಾಸಿಕ ಜಾಗ. ಸ್ನೇಹ ವಿಶ್ವಾಸಕ್ಕೆ ಇದುವರೆಗೂ ಒಂದು ಮಾದರಿಯಾಗಿ ನಿಂತಿರುವಂತಹ ಜಾಗ ಇದ್ಯಾವುದೂ ಅಲ್ಲ, ಲೇಪಾಕ್ಷಿ. ಇದು ನಮ್ಮ ಚಿಕ್ಕಬಳ್ಳಾಪುರದಿಂದ 60 ಕಿಲೋಮೀಟರ್ ಇದೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಸಾಕಷ್ಟು ವೀಡಿಯೋ ನೋಡ್ತಾ ತಿಳ್ಕೊಳ್ಳೋಣ ಬನ್ನಿ. ಲೇಟ್ ಮಾಡೋದು ಬೇಡ, ವೀಡಿಯೋ ಮಾಡೋಣ. ಈ ದೇವಸ್ಥಾನವು ವಿರೂಪನ್ನು ಅವರ ಮನೆ ದೇವರಾದ ವಿರೂಪಾಕ್ಷ ದೇವರಿಗೆ ಕಟ್ಟಿಸಿರುವಂಥದ್ದು. ಈ ದೇವಸ್ಥಾನಕ್ಕೆ ವಿಜಯನಗರದಿಂದ ಸಾಕಷ್ಟು ಕೊಡುಗೆಗಳು ಇದ್ದಾವೆ. ಆಮೆ ಒಂದು ಆಕೃತಿಯಲ್ಲಿರುವಂಥ ಗುಡ್ಡದ ಮೇಲೆ ಕಟ್ಟಿರುವಂಥ ದೇವಸ್ಥಾನ ಇದು. ಈ ದೇವಸ್ಥಾನದ ಕಲ್ಯಾಣಿ ಈ ದ್ವಾರದಲ್ಲಿರೋದು. ಈ ಪಾದವನ್ನು ಸೀತಾಪಾದ ಎನ್ನುತ್ತಾರೆ. ಈ ಪಾದದಲ್ಲಿ ಎಷ್ಟೇ ಬೇಸಿಗೆ ಕಾಲ ಆದ್ರೂ ನೀರು ಬರ್ತಾನೆ ಇರ್ತವೆ. ಇನ್ನೊಂದು ಪಾದ ಹಾಗೆ ಪೆನಗೊಂಡದಲ್ಲಿದೆ ಅಂತ ಇಲ್ಲಿ ಹೇಳುವಂತಹ ಗೈಡ್ಗಳು ಹೇಳ್ತಾರೆ. ಇದು ದೇವಸ್ಥಾನದ ಹೊರಗಡೆಯ ದೃಶ್ಯ. ಇನ್ನು ದೇವಸ್ಥಾನ ಒಳಗಡೆ ಹೋಗೋಣ. ಮಂಟಪ ಸಂಪೂರ್ಣವಾಗಿ 38 ಸ್ತಂಭಗಳಿಂದ ನಿರ್ಮಿತವಾಗಿದೆ. ಇದರ ಮೇಲೆ ಇರುವಂತಹ ಶಿಲೆಗಳು ಇನ್ನೇನು ಆಚೆ ಬಂದು ನೃತ್ಯ ಮಾಡೋಕ್ಕೆ ರೆಡಿ ಇದ್ದಾವೇನೋ ಅನ್ನೋ ಥರ ಕಾಣಿಸ್ತವೆ.
ಇನ್ನು ಈ ಮಂಟಪದ ಮೇಲ್ಛಾವಣಿಯನ್ನು ನೈಸರ್ಗಿಕ ಬಣ್ಣಗಳನ್ನು ಉಪಯೋಗಿಸಿ ಮಾಡಿರುವಂಥದ್ದು. ಆರುನೂರು ವರ್ಷಗಳ ಮೇಲಾದ್ರೂ ಇನ್ನೂ ಅದರಲ್ಲಿರುವಂಥ ಕಳೆಯನ್ನು ಸ್ಪಷ್ಟವಾಗಿ ತಿಳಿಯಬಹುದು. ಈಗ ನಾವೇನು 3D ಅಂತೀವಿ, ಇದರಲ್ಲಿ ಕೆಲವೊಂದು ಚಿತ್ರಗಳನ್ನು 3D ಆಗಿ ಇಲ್ಲೇ ಬಿಡಿಸಿದ್ದಾರೆ. ಯಾವ ಸೈಡಿಂದ ನೋಡಿದ್ರೂ ಆ ಚಿತ್ರ ನಿಮ್ಮ ಕಡೆನೇ ನೋಡೋ ಥರ ಗೋಚರಿಸ್ತದೆ. ಭಾರತದ ತಂತ್ರಜ್ಞಾನವನ್ನು ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂತ ಹೇಳಿದ್ನಲ್ಲ, ಅದಕ್ಕೆ ನಿದರ್ಶನ ಈ ತೇಲುವಂತಹ ಸ್ತಂಭ. ಈ ಎಲ್ಲ ಕಂಬಗಳು ಇದರಿಂದ ಬ್ಯಾಲೆನ್ಸ್ ಆಗಿದ್ದಾವೆ. ಆಲ್ಮೋಸ್ಟ್ ಅರ್ಧ ಇಂಚ್ ಮೇಲೆ ಇದೆ. ಅಲ್ಲಿರುವಂಥ ಗ್ಯಾಪ್ ಕಾಣಿಸ್ತಾ ಇರ್ಬೋದು ನಿಮಗೆ ಇವಾಗ. ಸಾವಿರದ 1902ರಲ್ಲಿ ಬ್ರಿಟಿಷ್ ಇಂಜಿನಿಯರ್ ಆಮ್ ಲಿಟನ್ ಅವರು ಏನಿದೆ ಈ ಸ್ತಂಭದಲ್ಲಿ ನೋಡೋಣ ಅಂತ ಸಲಾಕೆಗಳ ಸಲಹೆಯಿಂದ ಅದನ್ನು ಸ್ವಲ್ಪ ಪಕ್ಕಕ್ಕೆ ಸರಿಸಿದ್ದಾರೆ. ಆವಾಗ ಟೋಟಲ್ ಮಂಟಪ ಅನ್ನೋದು ಶೇಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದ ಕಾರಣಕ್ಕಾಗಿ ಅದನ್ನು ಮಾಡದೆ ಅಲ್ಲಿಗೆ ಬಿಟ್ಟಿದ್ದಾರೆ. ಅದರಿಂದಾಗಿ ಸ್ವಲ್ಪ ಅದು ನೆಲಕ್ಕೆ ಟಚ್ ಆಗಿದೆ, ಸ್ವಲ್ಪ ಟಚ್ ಆಗಿದೆ. ಅದು ವೀರಭದ್ರ ಸ್ವಾಮಿ. ನಾಗಲಿಂಗ, ವಿನಾಯಕ, ನಾವಿವಾಗ ನೋಡ್ತಾ ಇರೋದು ಸಂಪೂರ್ಣವಾಗದೇ ಇರುವಂತಹ ಒಂದು ಮಂಟಪ. ಈ ಮಂಟಪ ವಿಶೇಷ ಏನಂದರೆ ಶಿವನ ಮದುವೆಗೆ ಬಂದಿರುವಂಥ ಸಪ್ತ ಋಷಿಗಳು ಎಲ್ಲ ದೇವತೆಗಳನ್ನು ಬಿಂಬಿಸುವಂತೆ ಇದು ನಿರ್ಮಾಣ ಮಾಡಬೇಕೆಂದು ವಿರೂಪನವರ ಆಸೆ ಆಗಿತ್ತು. ಈ ಮಂಟಪ ಸ್ಥಾಪನೆ ಮಾಡ್ತಾ ಇರುವಾಗಲೇ ವಿರೂಪಣ್ಣನ ಮೇಲೆ ರಾಜಧನವನ್ನು ವೇಸ್ಟ್ ಮಾಡ್ತಾ ಇದ್ದಾರೆ ಅಂತ ಆರೋಪ ಬರುತ್ತೆ. ಆ ಆರೋಪ ಬಂದಾಗ ಆಗ ವಿಜಯನಗರದಲ್ಲಿ ಹಂಗೆ ಆರೋಪ ಆಗಿರಲಿ, ರಾಜದ್ರೋಹ ಮಾಡಿದವರಿಗೆ ಕಣ್ಣು ಕೀಳ್ತಾ ಇದ್ರು. ಸೊ ಆ ಶಿಕ್ಷೆ ಅವರು ಕೊಡೋಕ್ಕಿಂತನೂ ಆ ಶಿಕ್ಷೆ ನಾನು ತಗೋತೀನಿ ಅಂತ ಅಲ್ಲಿ ನಿಮಗೆ
ರಕ್ತದ ಛಾಯೆ ಕಾಣಿಸ್ತಿದೆಯಲ್ಲ, ಅದು ವಿರೂಪಣ್ಣನ ಕಣ್ಣು ಎಂದು ಇಲ್ಲಿ ಸ್ಥಳೀಯರು ಹೇಳ್ತಾರೆ. ಹಾಗೆ ಇಲ್ಲಿ ಹೇಳುವಂಥ ಗೈಡ್ ಕೂಡ ಅದೇ ತಿಳಿಸ್ತಾರೆ. ಅದು ಲ್ಯಾಬಲ್ಲಿ ಕೂಡ ಟೆಸ್ಟ್ ಮಾಡಿಸಿದಾರಂತೆ. ಅದು ಹ್ಯೂಮನ್ ಬ್ಲಡ್ ಅಂತ ಸ್ಯಾಂಪಲ್ಲು ಗೈಡ್ ಹಂಗೆ ತಿಳಿಸ್ತಾರೆ. ಸೊ ಇದು ಇವಾಗೇ ನೋಡೋಕೆ ಇಷ್ಟು ಅದ್ಭುತವಾಗಿದ್ದರೆ, ಇನ್ನು ಸಂಪೂರ್ಣವಾಗಿದ್ದರೆ ಹಿಂಗಿರ್ತಾಯಿತ್ತು ಅಂತ ನಾವೇ ಊಹೆ ಮಾಡ್ಕೋಬೇಕಷ್ಟೆ. ಇಂದ್ರನ ಆಧೀನದಲ್ಲಿರುವಂಥದ್ದು ಎಲ್ಲ ದೇವತೆಗಳು, ದಿಕ್ಕುಗಳಿಗೆ ಎಲ್ಲ ದೇವತೆಗಳು ಇಲ್ಲಿ ಬಿಂಬಿಸಿದ್ದಾರೆ. ಈ ಎಲ್ಲ ಮಂಟಪವನ್ನು ಇಂಟರ್ಲಾಕ್ ಸಿಸ್ಟಮಿಂದ ಲಾಕ್ ಮಾಡಿದ್ದಾರೆ. ಯಾವುದೇ ಸಿಮೆಂಟ್ ಆಗಿರಲಿ, ಗಾರೆ ಆಗಿರಲಿ ಯಾವುದು ಯೂಸ್ ಮಾಡಿಲ್ಲ. ಎಲ್ಲ ಇಂಟರ್ಲಾಕ್ ಟೆಕ್ನಾಲಜಿಯಿಂದ ಎಲ್ಲ ಮಾಡಿರುವಂಥದ್ದು. ಈ ದೇವಸ್ಥಾನದ ಸ್ಥಳೀಯ ಪುರಾಣ ಹಾಗೆ ಇದು ಕಟ್ಟಿರುವಂತಹ ಸಾಕಷ್ಟು ಇನ್ಫಾರ್ಮೇಷನ್ನು ಇಲ್ಲಿರುವಂಥ ಪೂಜಾರಿಗಳೇ ಕೊಡ್ತಾರೆ. ದಕ್ಷಿಣ ತಲೆ ಕಡಿದಿದ್ದು ಶಿವ, ಎಲ್ಲ ಸಂಪೂರ್ಣ ಮಾಹಿತಿ ಅವರೇ ತಿಳಿಸ್ಕೊಡ್ತಾರೆ. ಈ ದೇವಸ್ಥಾನವನ್ನು ಕಟ್ಟಬೇಕು ಅಂತ ಆಸೆಯನ್ನು ಇಟ್ಟುಕೊಂಡು ಕೊನೆಗೆ ಈ ದೇವಸ್ಥಾನಕ್ಕಾಗಿ ತನ್ನ ಕಣ್ಣುಗಳನ್ನೇ ಕಿತ್ತು ಬಿಸಾಡಿದಂತಹ ವಿರೂಪಣ್ಣನವರು ಇವರೇ. ನಾವಿವಾಗ ನೋಡ್ತಾ ಇರೋದು ಈ ಸ್ಥಳದಲ್ಲಿರುವಂಥ ಮತ್ತೊಂದು ಅದ್ಭುತವನ್ನು. ಇದು 6 ಮೀಟರ್ ಹೈಟು, 9 ಮೀಟರ್ ಲೆಂತ್ ಇದೆ. ಇದು ಏಕಶಿಲಾ ವಿಗ್ರಹವಾಗಿದೆ. ಭಾರತದಲ್ಲೇ ಅತಿ ದೊಡ್ಡ ಏಕಶಿಲಾ ವಿಗ್ರಹವಿದು. ಈ ನಂದಿಯು ನಾವು ಆಗಲೇ ನೋಡಿದಂತಹ ನಾಗ ಶಿವಲಿಂಗ ನೋಡುವಂತೆ ಇದೆ. ಅಲ್ಲಿ ಇತ್ತೀಚೆಗೆ ನಿರ್ಮಾಣವಾದ ಗರುಡ ಅದು. ಅಲ್ಲಿ ಕೂಡ ಒಂದು ಸಣ್ಣದಾಗಿ ಪಾರ್ಕ್ ಇದೆ, ಅಲ್ಲೂ ಟೈಮ್ ಸ್ಪೆಂಡ್ ಮಾಡ್ಬೋದು. ದೇವಸ್ಥಾನ ಸುತ್ತಲೂ ತುಂಬ ಪಾರ್ಕ್ ಮಾಡಿದ್ದಾರೆ. ಜಾಸ್ತಿ ಜನ ಇರೋ ಕಾರಣಕ್ಕಾಗಿ ಅದು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಈ ವಿಡಿಯೋ ಇಷ್ಟ ಫ್ರೆಂಡ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ವಿಡಿಯೋವನ್ನು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಮರೀದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ
ನಿಮ್ಮ ಜೋಗಿ ಬಾಯ್.